ಹಾ ಬರ್ಬೋದು. ಯಾವ್ದಿತ್ತು ಇವತ್ತು? ಕನ್ನಡ ಇತ್ತು. ಎಷ್ಟಕ್ಕೆ ಅಟೆಂಡ್ ಮಾಡಿ? 80ಗೆ. ಎಷ್ಟು ಬರ್ಬೋದು? 20+ ಬರ್ಬೋದು. ನೀವು ಎಕ್ಸ್ಪೆಕ್ಟೇಷನ್ ಇದ್ದರೆ ಕ್ವಶನ್ಸ್ ಎಲ್ಲ ಬಂದಿದ್ವಾ? ಹಾ ನಿಮ್ಮ ಲೆಕ್ಚರ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾನೇ ಸಪೋರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಎಲ್ಲ ಬರೆಯೋದಕ್ಕೆ. ಸೊ ಯಾವ್ದೇ ಪ್ರಾಬ್ಲಮ್ ಆಗ್ತಿರೋ ತರ ನೋಡ್ಕೊಂಡಿದ್ದಾರೆ. ನಮ್ಮ ಎಕ್ಸ್ಪೆಕ್ಟ್ ಕಾಲೇಜ್ ಸಿಂಚನ. ಪೇಪರ್ ಹೇಗಿತ್ತು? ಚೆನ್ನಾಗಿತ್ತು. ನೀವು ಓದಿರೋದೆಲ್ಲ ಬಂದಿದ್ವಾ? ಹಾ ಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಏನ್ ಟೀಚರ್ಸ್ ಏನ್ ಹೇಳಿದ್ರೆ ಅದನ್ನೇ ಕವರ್ ಮಾಡಿದ್ವಿ, ಅದೇ ಬಂದಿತ್ತು. ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಿ? ಔಟ್ 80 ಮಾರ್ಕ್ಸ್. ಎಷ್ಟು ಬರ್ಬೋದು? ಎಷ್ಟು ಬರ್ಬೋದು? ಪೇಪರ್ ಬಂದ ನಿಮ್ಮ ಲೆಕ್ಚರರ್ ಏನು ಹೇಳಿ? ಥ್ಯಾಂಕ್ ಯು ಸರ್ ಅಂತ ಹೇಳಿ. ಹೇಗೆ ಮಾಡಿದ್ರಿ ಎಕ್ಸಾಮ್? ಪೇಪರ್ ತುಂಬಾ ಈಸಿ ಇತ್ತು. ಆಲ್ಮೋಸ್ಟ್ ಆಲ್ ನಾವ್ ಏನ್ ಪ್ರಿಪರೇಟರೀಸ್ ಎಕ್ಸಾಮ್ಸ್ ಎಲ್ಲ ಬರ್ತಿದೀವಿ ಅದ್ರಲ್ಲಿ ಅದೇ ಬಂದಿತ್ತು. ಬಟ್ ನಮ್ ಲೆಕ್ಚರರ್ಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಅವರು ಆಲ್ಮೋಸ್ಟ್ ಆಲ್ ಏನೇನ್ ಬರ್ಬೋದು ಅಂತ ಜನರಲ್ ಆಗಿ ಹೇಳಿರೋ ಜನರಲ್ ಆಗಿ ಕೊಟ್ಟಿದ್ರು. ತುಂಬಾ ಈಸಿ ಇತ್ತು. ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಿದ್ರಿ? 80 ಮಾರ್ಕ್ಸ್ ಅಟೆಂಡ್ ಮಾಡಿರೋದು. ತೆಗೆದ್ರೆ ಅವರೆಲ್ಲರೂ ತೆಗಿಬಹುದು, ಬಟ್ 78, 79 ಇಲ್ಲಾಂದ್ರೆ ಔಟ್ ಆಫ್ ಬರೋ ಚಾನ್ಸಸ್ ಇದೆ. ನಿಮ್ಮ ಲೆಕ್ಚರ್ಸ್ ಏನು ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕಂತ ಇಷ್ಟಪಡ್ತೀನಿ, ಯಾಕಂದ್ರೆ ಅವರು ನಮಗೆ ಇಷ್ಟೊಂದು ಕಷ್ಟಪಟ್ಟು ಓದಿಸಿದ್ಕೇನೆ ಆಗಿತ್ತು. ಯಾವ ಕಾಲೇಜ್? ನಮ್ಮ ಎಕ್ಸ್ಪೋರ್ಟ್ಸ್ ಚೆನ್ನಾಗಿ ಅಟೆಂಡ್ ಮಾಡಿದ್ವಿ, ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿದೀವಿ. ಕನ್ನಡ 90 ಮಾರ್ಕ್ಸ್ ಅಟೆಂಡ್ ಮಾಡಿದ್ವಿ. ಎಷ್ಟು ಬರ್ಬೋದು ಸರ್? 90 ಬರೋದು ಪಕ್ಕ. ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ಸ್ ಎಲ್ಲ ಬಂದಿದ್ವಾ? ಬಂದಿದ್ವು ಸ್ವಲ್ಪ. ನಿಮ್ಮ ಲೆಕ್ಚರ್ಸ್ ಏನು ಹೇಳ್ತೀರಿ? ನಮ್ಮ ಲೆಕ್ಚರ್ಸ್ಗೆ ಥ್ಯಾಂಕ್ ಯು. ಈಸಿ ಇತ್ತು, ಚೆನ್ನಾಗಿ ಬರುತ್ತೆ. ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಿದ್ರಿ? ಇವಾಗ ನಾವು 80 ಮಾರ್ಕ್ಸ್ ಬರ್ತಿರೋದು. 80 ಮಾರ್ಕ್ಸ್ಗೆ ಎಷ್ಟು ಬರ್ಬೋದು? 75+ ಬರುತ್ತೆ. ನಿಮ್ಮ ಲೆಕ್ಚರರ್ಗೆಲ್ಲ ಏನು ಹೇಳಕ್ಕೆ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಅವ್ರು ನಮಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ. ಯಾವ ಕಾಲೇಜ್? ನಮ್ಮ ಎಕ್ಸ್ಪರ್ಟ್ಸ್. ಚೆನ್ನಾಗಿತ್ತು. ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಿ? 75 ಎಷ್ಟು ಬರ್ಬೋದು? 75 ಮೇಲೆ. ಪ್ರಿಪರೇಷನ್ ಅಲ್ಲಿ ಓದಿರೋದು ಬಂದಿದ್ವಾ? ನಿಮ್ಮ ಲೆಕ್ಚರ್ಸ್ಗೆಲ್ಲ ಏನು ಹೇಳ್ತೀರಿ? ಥ್ಯಾಂಕ್ ಯು. ಚೆನ್ನಾಗಿ ಅಟೆಂಡ್ ಮಾಡಿದ್ರು. ನೀವು ಓದಿರೋಲ್ಲ ಬಂದಿದ್ವಾ? ಬಂದಿತ್ತು. ನಿಮ್ಮ ಲೆಕ್ಚರ್ಸ್ಗೆ ಏನು ಹೇಳ್ತೀರಿ? ಚೆನ್ನಾಗಿ ಓದಿಸಿದ್ರು ನಮ್ಗೆ, ಚೆನ್ನಾಗಿ ಮಾರ್ಕ್ಸ್ ಬರ್ತಾರೆ. ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಿ? ನಾವು ಔಟ್ ಆಫ್ ಔಟ್ಗೆ ಅಟೆಂಡ್ ಮಾಡಿದ್ವಿ. ಎಷ್ಟು ಬರ್ಬೋದು? ಮೇಬಿ 2 to 3 ಹೋಗ್ಬೋದು ಅಷ್ಟೇ. ಯಾವ ಕಾಲೇಜ್? ನಮ್ಮ ಎಕ್ಸ್ಪರ್ಟ್ ಕಾಲೇಜು. ಅಟೆಂಡ್ ಆಯ್ತು. ಸಾರಿ, ಯಾವ್ದಿತ್ತು? ಕನ್ನಡ ಇತ್ತು. ಎಷ್ಟು ಮಾರ್ಕ್ಸ್ಗೆ ಅಟೆಂಡ್ ಮಾಡಿ? 80 ಔಟ್ ಆಫ್ 80. ಎಷ್ಟು ಬರ್ಬೋದು? ಮೇಬಿ ಔಟ್ ಆಫ್ ಔಟ್ ಬರ್ಬೋದು. ನೀವು ಪ್ರಿಪರೇಷನ್ ಆಗಿರೋವೆಲ್ಲ ಬಂದಿದ್ವಾ? ಪ್ರಿಪೇರ್ ಆಗಿರೋವರೆ. ನಿಮ್ಮ ಲೆಕ್ಚರ್ಸ್ಗೆಲ್ಲ ಏನು ಹೇಳಕ್ಕೆ? ಸಾರಿ, ನಿಮ್ಮ ಲೆಕ್ಚರ್ಸ್ಗೆ ಏನು ಹೇಳಕ್ಕೆ ಇಷ್ಟ? ಥ್ಯಾಂಕ್ ಯು ಸೋ ಮಚ್. ನಮ್ ಕಣ್ಮೇಶ್ ಸರ್ ತುಂಬಾ ಚೆನ್ನಾಗಿ ಅವರು ಇದು ಮಾಡೋದಕ್ಕೆ ನಾವು ಚೆನ್ನಾಗಿ ಬರ್ದಿದ್ದೀವಿ ಇವತ್ತು. ಥ್ಯಾಂಕ್ ಯು ಫಾರ್ ದಟ್. ಎಕ್ಸಾಮ್ ಅಂತ ಸೈಕ್ ಇತ್ತು, ಫುಲ್ ಮಸ್ತ್ ಬರ್ತಿದೀವಿ. ಕನ್ನಡ ಸ್ವಲ್ಪ ಲೈಟ್ 100 ಮಾರ್ಕ್ಸ್ ಅಟೆಂಡ್ ಮಾಡಿದೀವಿ. ಬರೋದು ಒಂದು 80 ಮೇಲೆ ಬರ್ಬೋದು. ಇದೇ ನೆಮ್ಮದಿಯಾಗಿರ್ಬೇಕಷ್ಟೇ. ಲೆಕ್ಚರ್ಸ್ಗೆ ಏನ್ ಹೇಳಕ್ ಇಷ್ಟ ಪಡಲ್ಲ. ನಮ್ ಲೆಕ್ಚರರ್ಸ್ ಯಾರು ಸಪೋರ್ಟ್ ಮಾಡಿಲ್ಲ ನಮಗೆ, ನಾವೇ ಓದಿರೋದು. ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ. ಕನ್ನಡ ಎಷ್ಟು ಅಟೆಂಡ್ ಮಾಡಿ? ಔಟ್ ಆಫ್ ಔಟಿಗೆ ಅಟೆಂಡ್ ಮಾಡಿದಿರಿ. ಎಷ್ಟು ಬರುತ್ತೋ ಗೊತ್ತಿಲ್ಲ. ಎಷ್ಟು ಬರ್ಬೋದು? ಒಂದು 75 ಎಬೋ ಬರ್ಬೋದು ಅನ್ಕೊಂಡು. ನೀವು ಎಕ್ಸ್ಪೆಕ್ಟ್ ಇದ್ದ ಕ್ವಶನ್ಸ್ ಎಲ್ಲ ಬಂದಿದ್ವಾ? ನಿಮ್ಮ ಲೆಕ್ಚರ್ಸ್ಗೆ ಏನು ಹೇಳಕ್ಕೆ ಇಷ್ಟ? ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಫುಲ್ ಎಲ್ಲ ಚೆನ್ನಾಗಿ ಓದಿಸಿ ಅವ್ರಿಗೂ ನಮಗೋಸ್ಕರ ಅವ್ರು 7 o'clock ವರೆಗೂ ಇಟ್ಕೊಂಡು ಚೆನ್ನಾಗಿ ಓದಿಸಿದೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾವ ಕಾಲೇಜ್? ನಮ್ಮ ಎಕ್ಸ್ಪರ್ಟ್ಸ್ PU ಕಾಲೇಜ್. ಅಷ್ಟೇ. ಕನ್ನಡ ಕನ್ನಡ ಎಷ್ಟು ಅಟೆಂಡ್ ಮಾಡಿ? ಎಲ್ಲ ಮಾರ್ಕ್ಸ್ 80ಕ್ಕೆ. ಎಷ್ಟು ಬರ್ಬೋದು? 75 ಮೇಲೆ. ಬರ್ಬೋದಾ? ನಿಮ್ಮ ಲೆಕ್ಚರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಚೆನ್ನಾಗಿ ಹೇಳ್ಕೊಟ್ರೆ ಥ್ಯಾಂಕ್ ಯು.